ಏನು ಮಾಡೋದು ಹೇಳ್ಬೇಕಾಗಿ ಅವ್ರಿಗೆ. ನಮ್ಗೆ ರಾತ್ರಿ ಫೋನಾಗ ಬಂದಾಗ ಗೊತ್ತಾಯಿತು. ನಾನು ಅವು ಬಗ್ಗೆ ಇಮಿಡಿಯೇಟ್ ಹೇಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ತೂಪ್ಗೆರೆ ಗ್ರಾಮದ ನಿವಾಸಿಯಾಗಿದ್ದಂಥ ಶ್ರೀನಿವಾಸು ಅವರು ಇದೇ ತೂಪ್ಗೆರೆ ನಿವಾಸಿ ಹಾಗೂ ಮೂಲ ತೂಪ್ಗೆರೆ ಗ್ರಾಮದವರೇ. ಅವ್ರಿಗೆ ಸ್ವಲ್ಪ ಮಾನಸಿಕವಾಗಿ ಖಿನ್ನತೆ ಹಾಗೂ ಮನೋರೋಗ ಇದೆ. ಇದು ಇತ್ತೀಚೆಗೆ ಬಂದಿದ್ದಲ್ಲ, ನಾವು ನೋಡ್ದಂಗೆ ಹತ್ತತ್ರ ಒಂದು 10-20 ವರ್ಷದಿಂದ ಅವ್ರಿಗೆ ರೋಗ ಇದೆ. ಆದರೆ ಅವರು ನಿಗದಿತವಾಗಿ ಟ್ಯಾಬ್ಲೆಟು ಅದು ಇದು ತೊಗೊಂಡೋಗಿ ಆರಾಮಾಗಿ ಕೆಲಸ ಮಾಡ್ಕೊಂಡಿದ್ದವರು. ಕಾರಣಾಂತರ ಏನೋ ಗೊತ್ತಿಲ್ಲ, ಈ ಕೆಳವ ಒಂದು 15-20 ದಿನದಿಂದ ಅವ್ರಿಗೆ ಮಾನಸಿಕ ಖಿನ್ನತೆ ರೋಗ ಅತಿರೇಕವಾಗಿ ಗ್ರಾಮದಲ್ಲಿ ವಿಚಿತ್ರವಾಗಿ ವರ್ತನೆ ಮಾಡ್ತಾಯಿದ್ರು. ಇದನ್ನು ನಾವು ತೂಪ್ಗೆರೆ ಗ್ರಾಮ ಪಂಚಾಯತಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಯಾವುದೇ ಅವರು ರೆಸ್ಪಾನ್ಸ್ ಕೊಡಲಿಲ್ಲ. ಅದ್ರ ಜೊತೆಗೆ ಅದರಲ್ಲೂ ಎಲ್ಲದಕ್ಕಿಂತ ಮುಖ್ಯವಾಗಿ ಅವರ ಕುಟುಂಬ ವರ್ಗದವರು ಅವರು ಈ ರೀತಿ ವರ್ತನೆ ಮಾಡಿದ್ದಕ್ಕೆ ಅವ್ರನ್ನ ಹೊರಹಾಕಿ ಅತ್ಯಂತ ಅಮಾನವೀಯವಾಗಿ ಬಸ್ ಸ್ಟ್ಯಾಂಡ್ನಲ್ಲಿ ಹಾಗೂ ಬೇರೆಯವ್ರ ಮೇಲೂ ಸಹ ಅತ್ಯಂತ ದ್ವೇಷದ ರೀತಿಯಲ್ಲಿ ನಡ್ಕೊಂಡು ಹಲ್ಲೆ ಕೂಡ ಮಾಡುತ್ತಾ-ಇದ್ರು ಒಂದು 4-5 ದಿನದಿಂದ. ಈ ವಿಚಾರವನ್ನು ನಾವು ಸ್ಥಳೀಯವಾಗಿ ಪಂಚಾಯತಿ ಮಟ್ಟದಲ್ಲಿ ಕೊಟ್ಟಿದ್ದಕ್ಕೆ ಅವರು ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ಅದಕ್ಕೆ ಬೇಸತ್ತು ನಮ್ಮ ತೂಪ್ಗೆರೆ ಗ್ರಾಮದವರು ನಿನ್ನೆ ಮಾಧ್ಯಮದವ್ರಿಗೆ ವರದಿ ಕೊಟ್ಟು ಅದೇ ರೀತಿ ಪೊಲೀಸ್ ಠಾಣೆಗೂ ಮಾಹಿತಿ ತಿಳಿಸಿ ಇವತ್ತು ಅವ್ರಿಗೆ NGO ಆದಂಥ ಗ್ರಾಮೀಣ ಅಭ್ಯುದಯ ಸೇವಾ ಸಂಸ್ಥೆ ಅನ್ನೋರ ಮೂಲಕ ನಮ್ಮ ತೂಪ್ಗೆರೆ ಗ್ರಾಮದ ಒಬ್ಬರ ಸಹಾಯದಿಂದ ಇವತ್ತು ಅವ್ರು ಬಂದು ರೆಸ್ಕ್ಯೂ ಮಾಡಿ ಕರ್ಕೊಂಡೋಗಿ MS ರಾಮಯ್ಯ ಮಾನಸಿಕ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತೀವಿ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಇದೆಲ್ಲ ನೋಡಿದ್ರೆ ನಮಗೆ ವಿಚಿತ್ರವಾಗಿರುತ್ತೆ ಅನಿಸುತ್ತೆ. ಗ್ರಾಮ ಪಂಚಾಯಿತಿ ಇರೋದೇ ಗ್ರಾಮಸ್ಥರ ರಕ್ಷಣೆಗಾಗಿ. ಮಾನವೀಯ ನೆಲೆಗಳಲ್ಲಿ ರಾಜಕೀಯ ಮರೆತು ಕೆಲವು ಪರಿಸ್ಥಿತಿಗಳಲ್ಲಿ ಒಂದಾಗಬೇಕು. ಆದರೆ ಅದು ಯಾವ ರೀತಿಯಲ್ಲಿ ವರ್ತಿಸ್ತಿದೆ ನಮ್ಮ ಪಂಚಾಯಿತಿ ಹಾಗೂ ಸ್ಥಳೀಯ ಆಡಳಿತ ಅನ್ನೋದ್ರೆ ನಿಜಕ್ಕೂ ಬೇಸರ ಆಗುತ್ತೆ. ಗ್ರಾಮಸ್ಥರು ಹೇಳ್ದಂಗೆ 10 ದಿನಗಳಿಂದ ಇದೇ ರೀತಿ ಸ್ಥಿತಿಯಲ್ಲಿದ್ದ ವ್ಯಕ್ತಿಗೆ ಯಾವುದೇ ರೀತಿಯ ಮಾನವೀಯ ನೆರವು ಕೊಡದಿದ್ದಲ್ಲಿ ಪಂಚಾಯಿತಿ ನೇರವಾಗಿ ವಿಫಲ ಆಗಿದೆ. ಅದಕ್ಕೆ ಈ ಪ್ರಸ್ತುತ ಪ್ರಕರಣನೇ ನಾನು ಮಾದರಿ ಅಂತ ಹೇಳ್ತೀನಿ. ಆದ್ದರಿಂದ ದಯವಿಟ್ಟು ಮುಂದಿನ ದಿನಗಳಲ್ಲಿ ಕನಿಷ್ಠ ಮಾನವೀಯ ಮೌಲ್ಯಗಳನ್ನಾದರೂ ಪಂಚಾಯಿತಿಯವರು ಅನ್ವಯಿಸ್ಕೊಳ್ಬೇಕು. ಪಂಚಾಯಿತಿ ಇರೋದೇ ಪಂಚಾಯಿತಿ ವ್ಯಾಪ್ತಿಯ ಜನರ ಯೋಗಕ್ಷೇಮ ರಕ್ಷಣೆಯಲ್ಲಿ. ಇಂತಹ ವಿಶೇಷ ಪ್ರಕರಣಗಳಲ್ಲಿ ಮಾನವೀಯ ನೆರವು ಧಾವಿಸೋಕ್ಕೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮುಂದಾಗಬೇಕು. ಅದರಲ್ಲೂ ಇನ್ನೊಂದು, ಅವರ ಕುಟುಂಬಸ್ಥರು ಸಹ ಇಂಥ ರೋಗಕ್ಕೀನಾದವರಿಗೆ ಸೂಕ್ತ ನೆರವು ಕೊಟ್ಟು ಸೂಕ್ತ ಚಿಕಿತ್ಸೆ ಕೊಡಿಸೋದರಲ್ಲಿ ಅವರು ಸಹ ವಿಫಲ ಆಗಿದ್ದಾರೆ. ಇವರೆಲ್ಲದರ ತಪ್ಪಿಂದ ನಮ್ಮ ತೂಪ್ಗೆರೆಯಲ್ಲಿ ಇಂಥ ಅಮಾನವೀಯ ನಡೆ ಒಂದು 4-5 ದಿನಗಳಲ್ಲಿ ನಡೆದಿರೋದಕ್ಕೆ ನಿಜಕ್ಕೂ ಬೇಸರ ತಂದು ಅದಕ್ಕೆ ನಾವು ಸೂಕ್ತ ಗ್ರಾಮಸ್ಥರ ಯುವಕರು ಎಲ್ಲರೂ ಸೇರಿ ಒಂದು ತಾತ್ಕಾಲಿಕ ರಿಲೀಫ್ ಕೊಟ್ಟಿದ್ದೀವಿ. ದೇವ್ರ ಹತ್ರ ಬೇಡ್ಕೊಳ್ಳೋಣ, ಅವನಿಗೆ ಶ್ರೀನಿವಾಸನ್ ಅವ್ರಿಗೆ ಸೂಕ್ತ ಚಿಕಿತ್ಸೆ ದೊರಕಿ ಉತ್ತಮವಾಗಿ ಗುಣವಾಗಿ ಮತ್ತೆ ನಮ್ಮೂರಿಗೆ ಬರಲಿ ಅಂತ ತಮ್ಮ ಮೂಲಕ ನಾವು ದೇವ್ರನ್ನ ಬೇಡ್ಕೊತೀವಿ.